ಒಬ್ಬೊಬ್ರು ಉಂಟಲ್ಲ ಯಾರತ್ರ ಕಲೆಕ್ಷನ್ ಮಾಡಬೇಕಾದ್ರೆ ಅಲ್ಲಿ 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ತಗೊಳ್ಬೇಕಾದ ಅಗತ್ಯ ಇಲ್ಲ ಅಂತ. ಎಷ್ಟು ಗಟ್ಟಿ ಕುಳಗಳು ನಾವಿದ್ದೇವೆ ಹೇಳಿದ್ರೆ ಎಲ್ಲವನ್ನ ನಾವು ಒಂದೊಂದು ಮಠವನ್ನು ಒಂದೊಂದು ದೇವಸ್ಥಾನವನ್ನು ನಾವು ಒಬ್ಬೊಬ್ರು ನಡೆಸಬಹುದು. ಅಷ್ಟಿದೆ ನಮ್ಮ ಹತ್ರ. ಇವತ್ತು ಆ ತಂಗಿ ಸಿಕ್ಕಿಲ್ಲವೂ ಆ ಹಬ್ಬ ಬೈಲಾಸಗಳಲ್ಲಿ ಇರ್ಬೋದು. ಅಷ್ಟಿದೆ ನಮ್ಮ ಹತ್ರ. ಗಟ್ಟಿಯವರು ಸಾವಿರಾರು ಜನ ನಾವು ಬ್ರಾಹ್ಮಣರಿದ್ದೇವೆ. ಆರ್ಥಿಕವಾಗಿ ಗಟ್ಟಿದ್ದೇವೆ. ಆ ಆರ್ಥಿಕವಾಗಿ ನಾವು ಏನು ಗಟ್ಟಿದ್ದೇವೆ ಆ ಪದಾರ್ಥ ಧನ ರಕ್ಷಿದೆ ಎಲ್ಲ ಹೌದು. ನಾಳೆಗೋಸ್ಕರ ಉಳಿಸ್ಬೇಕು, ನನ್ನ ಮಕ್ಕಳಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಎಲ್ಲ ಬೇಕು. ಅದ್ರ ಲೆಕ್ಕ ಇದೆ ಅಂತ 3 ತಲೆಮಾರು 4 ತಲೆಮಾರು ತಿಂದ್ರು ಅರಗದಷ್ಟು ನಾವು ತೆಗೆದಿಟ್ಟಿದ್ದೇವೆ ಅಂತ ಆದ್ರೆ ಅದು ಸ್ನೇಹ ಇಲ್ಲ ಸರ್. ಕಳ್ಳ ಅಂದ್ರೆ ಅರ್ಥ ಅವನ ದೊಡ್ಡದಲ್ಲ ಅಡಿಕೆ ದುಡ್ಡು ಇರ್ಬೋದು, ಕಳ್ಳ ಆಗ್ತದೆ. ಅದಕ್ಕೋಸ್ಕರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಸಮಾಜಕ್ಕೆ ಒಂದಷ್ಟು ಕೊಡುವ. ಮನೆಯಲ್ಲಿ ಒಂದು 400 ರೂಪಾಯಿ ನಡೀತಾರೆ. ಅವತ್ತಿದ್ದು ಎಲ್ಲ ಕಡೆಗೆ 600 ಆಗಿದೆ. ಇವಾಗ 400 ಇರ್ಬೋದು. ಪುನಃ ಹೆಚ್ಚು ಮಾಡಿದ್ರೆ 100 ರೂಪಾಯಿ ಮಾಡಿದ್ದಾರೆ. ನಮ್ಮಲ್ಲಿ ಯಾರು ಗೊತ್ತಿದ್ದಾರೆ ಅವರಿಗೆ ಸ್ವಲ್ಪ ಕೊಡುವ. ಯಾರೋ ಕಷ್ಟದಲ್ಲಿದ್ದಾರೆ, ನನಗೆ 10 ಎಕರೆ ಜಾಗ ಇದೆ, ಅವನಿಗೆ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ. ನಮ್ಮ ಜಾಗ 10 ಎಕರೆಯಲ್ಲಿ ನಾನು ದುಡ್ಡು ಮಾಡಿದಲ್ಲ, ನಾನು ಅಪರಾಜನ ಮಾಡಿಕೊಟ್ಟ ಅಷ್ಟೇ ಅಲ್ವಾ. 10 ಎಕರೆಯಲ್ಲಿ 1 ಎಕರೆ ನಾವು ಬಡವರಿಗೋಸ್ಕರ ತಿದ್ದುಕೊಟ್ಟೆ ಅಂತಾದ್ರೆ ನಾವು ಬ್ರಾಹ್ಮಣರು ಅಲ್ಲ, ನಮ್ಮನ್ನು ದೇವರು ಪೂಜೆ ಮಾಡ್ತಾರೆ. ಅದರಲ್ಲಿ ಬೇಕು ಏನು ಹೇಳಿದ್ರೆ ಆ ರೀತಿಯಾಗಿ ನಾವು ವೃದ್ಧದಲ್ಲಿ ಸಮಾಜಕ್ಕೋಸ್ಕರ ಹೊರಗಿನ ಬ್ರಾಹ್ಮಣರಿಗೆ ಅಲ್ಲ, ಬ್ರಾಹ್ಮಣರಿಗೂ ನಾವು ಕೈ ಹಿಡಿಬೇಕು. ಅದರ ಜೊತೆಯಲ್ಲಿ ಹೊರಗೆ ಯಾರ ಕಷ್ಟದಲ್ಲಿರ್ತೇವೋ ಅವರಿಗೆ ಸ್ವಲ್ಪ ಸಹಾಯ ಹಸ್ತವನ್ನು ಚಾಚಬೇಕು ಅಂತಾದ್ರೆ ಸಮಾಜ ನಮಗೆ ಗೌರವ ಕೊಡ್ತದೆ. ನಿಜಾರ್ಥದಲ್ಲಿ ಬ್ರಾಹ್ಮಣರಾಗಿ ಉಳಿದ್ದೇವೆ. ಉಳಿದದಲ್ಲಿ ಯಾವುದನ್ನು ಎಷ್ಟು ಅನುಷ್ಠಾನ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪರೋಪದೇಶಿ ಪಾಂಡಿತ್ಯ ಸರ್ವೇಶಾಂ ಸುಕರಂದ್ರಣ. ಇನ್ನೊಬ್ಬರಿಗೆ ಹೇಳಲಿಕ್ಕೆ ನನ್ನಂತ ಮೈಕ ಕೊಟ್ಟು ನಾನು 3 ಗಂಟೆ 4 ಗಂಟೆ ಬೇಕಾದ್ರೆ ಹೇಳ್ತೇನೆ. ನನಗೆ ಗೊತ್ತಿದೆ ಸ್ವಾನುಷ್ಠಾನ ಸಮಯ ಮುನಯೋಪ್ಯ ಪಂಡಿತ ತಾನ ನನ್ನ ಪಾಲಿಗೆ ಬಂದಾಗ ಮಾತ್ರ ನಾನು ಮನೆಗೆ ಯೋಚನೆ ಮಾಡಬೇಕು. ಇನ್ನೊಬ್ಬರಿಗೆ ಹೇಳೋದು ಮಾತ್ರ ಅಲ್ಲ. ಅದಕ್ಕೋಸ್ಕರ ಎಲ್ಲವನ್ನ ಮಾಡ್ಲಿಕ್ಕಾಗ್ತದೆ ಇಲ್ಲ ಗೊತ್ತಿಲ್ಲ. ನನಗೆ ಅನ್ನಿಸಿದ್ದನ್ನ ಹೇಳಿದ್ದೇನೆ ನಾವು ಒಂದು ಕನಿಷ್ಠ ಸಂಧ್ಯಾ ವಂದನೆಯನ್ನು ಉಳಿಸಿಕೊಳ್ಳೋದು. ಯಾವುದೇ ಸಂಸ್ಕಾರ ಮಾಡಬೇಕಾದ್ರೆ ಅದು ಯಾಕೆ ಮಾಡೋದನ್ನು ಪೂರ್ವಜರು ಬಿಡ್ತಾರಲ್ಲ. ಈಗ 3 ಸಾವಿರ ಮತ್ತು ಈಗ 4 ಆಯಿತು. 1 ಗಂಟೆ 2 ಗಂಟೆ ನಾವು ಡಿಮಾಂಡ್ ಮಾಡಿ ತಪ್ಪಲ್ಲ. ಅಪೇಕ್ಷಿತ ಯಾಚಿತವ್ಯಂ. ಅಷ್ಟು ಪರಿಶ್ರಮ 16 ವರ್ಷ ಕಲ್ತಿದ್ದೇನೆ, ಸರಿ ಕರ್ಕೊಂಡು ಕರ್ಕೊಂಡಿದೆಯಲ್ಲ. ನಾನು ಕುಲಗುರು ಅಂತ ಕುಲಪುರೋಹಿತನಿಗೆ ನಾನೇಂತ ಹೇಳ್ಬೇಕಾದ್ರೆ ಆ ಕುಲದವರು ಏನು ತಪ್ಪಿದ್ದಾರೆ ಅವರಿಗೆ ನಾನು ಮಾರ್ಗದರ್ಶನ ಮಾಡಬೇಕಲ್ಲ. ನಾನು ಅವರಿಗೆ ಉಪನಯನ ಮಾಡಿಬಿಟ್ಟು ನಾನು ದಕ್ಷಿಣತೆ ಕೂಡ ಹಕ್ಕುದಾರ ಹೋಗುದು ಮಾತ್ರ ಅಲ್ಲ, ಅವನ ಮಗನಿಗೆ ಸಂಧ್ಯಾವಂದನೆ ಕಲಿಯಿಲ್ಲ ಅಂತ ಆದ್ರೆ ಬೇಕಾದ್ರೆ ವ್ಯವಸ್ಥೆ ಮಾಡಿಸಿದ್ದು ಅಥವಾ ನಾನೇ ಹೇಳಿಕೊಡುದು. ಅವನಿಗೆ ಹೇಳಿಕೊಡುವ ಬದಲಿಗೆ ಆ ಉಪನಯನಕ್ಕೆ ಒಂದು 4 ನನ್ನ ಉಪನಯನ ಮೇಹಂದನಕ್ಕೆ ಬರ್ಕೊಳ್ಳಿ ಅಂತ ಹೇಳುವಾಗ ಅಪ್ಪನಿಗೆ ಹೇಳ್ಬೇಕಾದ್ರೆ ಮೊದಲು ನೀನು ಸಂಧ್ಯಾವಂದನೆ ಕಲಿಮಾರೆ ಬಾ ನನ್ನ ಹತ್ರ, ನಾಳೆ ನಿನ್ನ ಮಗನಿಗೆ ನಾನು ಹೋಗುದಿಲ್ಲ ಕಲಿಗೆ, ನೀನೇ ಕಲಿಸ್ಬೇಕು. ಇನ್ನು ವಸಂತ ವೇದ ಪಾಠಶಾಲೆ ಕಲಿಸ್ತೇನೆ ಅಂತೆಲ್ಲ ಬುದ್ಧಿ ನಮ್ಮ ಹತ್ರ ಹೇಳ್ಬೇಡ, ನೀನೇ ಕಲಿಸ್ಬೇಕು ಅಂತ. ನಾನು ಆಗ ಅವನಿಗೆ ಅಪ್ಪನಿಗೆ ಜ್ಞಾನ ಸಿಕ್ಕಿದ್ದೆ ಜಾಗೃತಿ ಮಾಡಿ ಸ್ವಲ್ಪ ಜಪ ಮಾಡ್ತಿದ್ದೇನೆ. ಫಸ್ಟಿಗೆ ನಾನು ಹೇಳ್ಬೇಕಾದ್ರೆ 12,000 ಜಪ ನೀನು ಮಾಡ್ಬೇಕು, ಮತ್ತೆ ಮಗನಿಗೆ ಉಪದೇಶ ಕೊಡುದು, ಮಂತ್ರ ಶಕ್ತಿಯನ್ನು ಆಧಾರ ಮಾಡಬೇಕು ಅಂತ ನಾನು ಇನ್ನೊಂದು ಹೇಳಿದ್ರೆ ಹೇಗೆ ಮಾಡ್ತಾರೆ ಅಂತ ಮೊದಲ ದಿನ ಬಂದಾಗ ನಾನು ಹೇಳ್ತಿದ್ರೆ ಸಮಾಜ ಜಾಗೃತಿ ಆಗ್ತಾರೆ. ಪುರೋಹಿತರ ದೊಡ್ಡ ಜವಾಬ್ದಾರಿ ಇದೆ, ವೈದಿಕರ ದೊಡ್ಡ ಜವಾಬ್ದಾರಿ ಇದೆ. ಆ ಪರಿಜ್ಞಾನವನ್ನು ನಾವು ವೈದಿಕರು ಸಾಧ್ಯ ಇದ್ದಷ್ಟು ಉಳಿಸಿಕೊಳ್ತೇವೆ. ಬ್ರಾಹ್ಮಣರು ನಾವು ಅನುಷ್ಠಾನವನ್ನು ಉಳಿಸಿಕೊಳ್ಳುವ. ನಾನು ಇದುವರೆಗೆ ನಿಮ್ಗೆ ಹೇಳಿ ಯಾರಾದ್ರೂ ನಿಮಗೆ ತುಂಬ ಸಿಕ್ಕವನ್ನ ಗೊತ್ತಿದೆ ನನಗೆ. ಆದ್ರೆ ನನಗೆ ಅವರು ಹೇಳಿದ್ದಕ್ಕೋಸ್ಕರ ನನಗೆ ಅನ್ನಿಸಿದ 4 ಮಾತುಗಳನ್ನಾಡಿ ಸಮಯ ನೀವು ಮುಂದೆ ಬಂದಿದ್ದೀರಿ, ಕ್ಷಮಿಸಿ. ಅಧ್ಯಕ್ಷರಿದ್ದಾರೆ, ಅವರು ತರ್ಕವ ವ್ಯಾಕರಣವ ಚಂದೋಸ್ತ ವೇದವ ಇದಮಿತ್ತವಂತ ನಿಖರವಾಗಿ ಹೇಳಿಕೆ ಸಾಮರ್ಥ್ಯ ಬಂದವರು. ಆದ ಕಾರಣ ನಮ್ಮ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ದಿದ್ರೆ ಒಂದೊಂದ್ಸಲ ಅದು ಫ್ಲೋದಲ್ಲಿ ಹೇಗೆ ಆಗ್ತದೆ. ತಪ್ಪಿಯಲ್ಲ ಇದ್ರೆ ಸಂಸಕ್ಷೀಯರಾಗಿ ತಪ್ಪನ್ನು ಬಿಟ್ಟು ಒಳ್ಳೆಯ ತಗೊಳ್ಳುವ ಅಪೇಕ್ಷೆ ಪಡ್ತಾ ಸಮಾಜಕ್ಕೆ ಒಂದು ದಿನ ಬ್ರಾಹ್ಮಣರು ಇರುವುದಿಲ್ಲ, ನಾವೆಲ್ಲ ಸೇರಿ ತೋರಿಸೋಣ. ನೀತಿಯ ಅನುಷ್ಠಾನ ಮತ್ತು ಜೀವನ ಮೌಲ್ಯಗಳ ಬಗ್ಗೆ ವಿವರಿಸಿದ್ದಾರೆ. ಕಾರ್ಯಕ್ರಮದಿಂದ ಈಗ ತೆರಳುತ್ತೇನೆ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಸಣ್ಣ ಒಂದು ಕಿರು ಗೌರವವನ್ನು ಚೇರ್ಪರ್ಸನ್ ಆದಂಥ ಶ್ರೀ ಗಣಪತಿ ಭಟ್ ಅವರು ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮುಂದೆ ಹಿರಿಯರಾದಂತಹ ಶ್ರೀ ಅವಿನಾಶ್ ಕೊಡಕೇರಿ ಅವರು ಲೇಖಕರಾಗಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿ ಸಮಾಜವನ್ನು ಆ ಮೂಲಕ ಬೆಳೆಸುವ ಮಟ್ಟಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂತಹ ಈ ಪರಿಸರದ ಚಿರಪರಿಚಿತರಾಗಿರುವಂತಹ ಅವಿನಾಶ್ ಕೊಡಕೇರಿ ಅವರು ಬ್ರಾಹ್ಮಣ್ಯದ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಹೇಳ್ತಿದ್ದೇನೆ. ಒಂದೆರಡು ತಮ್ಮ ಚಿಂತನೆಗಳನ್ನು ತಮ್ಮ